ಅಧಿಕಾರಿಗಳೇ, ಬಂಧುಗಳೇ, 9ನೇ ತಾರೀಕು ಉಪಚುನಾವಣೆ. ಈಗಾಗಲೇ ಉಪಚುನಾವಣೆಯ ಕಾವು ನಿಧಾನವಾಗಿ ಪ್ರಾರಂಭ ಆಗಿದೆ. ನಮ್ಮೆಲ್ಲ ಪ್ರಮುಖರಿಗೆ ಈ ಬಾರಿ ಚುನಾವಣೆಯಲ್ಲಿ ನಾವು ಗೆದ್ದೇ ಗೆಲ್ತೀವಿ ಎನ್ನುವಂತ ಒಂದು ವಿಶ್ವಾಸ ಕಾರ್ಯಕರ್ತರೇ ಸೃಷ್ಟಿ ಮಾಡಿರುವಂತಹ ವಾತಾವರಣದ ಕಾರಣಕ್ಕೆ ಆಗ್ತಾ ಇರೋದನ್ನ ನಾವು ನೋಡ್ತಾ ಇದ್ದೇವೆ. ನಾನು ಉಡುಪಿಯಿಂದ ಇವತ್ತು ಬಂದಿದ್ದೇನೆ. ನನಗೆ ಉಡುಪಿಯಿಂದ ಹೊರಡಬೇಕಾದ್ರೆ ಎಲ್ಲರೂ ಕೇಳ್ತಾ ಇದ್ರು, ದಾವಣಗೆರೆ ಏನಾಗುತ್ತೆ, ಬಾಗಲಕೋಟೆ ಏನಾಗುತ್ತೆ ಅಂತ. ಅಂದ್ರೆ ಎಲ್ಲರ ಮನಸ್ಸಿನಲ್ಲಿ ಈ ಎರಡೂ ಚುನಾವಣೆಗಳು ಗೆಲ್ಲೇಬೇಕು ಅಂತೇಳಿ ಇಡೀ ರಾಜ್ಯದ ಕಾರ್ಯಕರ್ತರ ಮನಸ್ಸಿನಲ್ಲಿದೆ. ಈಗ ನಮಗೆ ಉಡುಪಿಗೂ ದಾವಣಗೆರೆಗೂ ಸಂಬಂಧ ಇಲ್ಲ. ಇಲ್ಲಿ ದಾವಣಗೆರೆಯಲ್ಲಿ ಬಿಜೆಪಿ ಗೆದ್ರೆ ನಮ್ಮೂರಿಗೆ ಏನೋ ಆಗುತ್ತೆ ಅಂತ ಏನಿಲ್ಲ. ಆದ್ರೆ ನಮ್ಮೂರಿನ ಕಾರ್ಯಕರ್ತರಿಗೂ ಕೂಡ ಆಸೆ ಏನು ಅಂತ ಕೇಳಿದ್ರೆ, ಬಾಗಲಕೋಟೆ ಮತ್ತು ದಾವಣಗೆರೆ ಚುನಾವಣೆ ಎರಡನ್ನೂ ಕೂಡ ಗೆದ್ರೆ ರಾಜ್ಯದಲ್ಲಿ ಒಂದು ಹೊಸ ವಾತಾವರಣ ಬಿಜೆಪಿಯ ಪರವಾಗಿ ನಿರ್ಮಾಣ ಆಗುತ್ತೆ. ಇನ್ನು 2 ವರ್ಷದಲ್ಲಿ 28ಕ್ಕೆ ಸಾರ್ವತ್ರಿಕ ಚುನಾವಣೆಗಳು ಬರುತ್ತೆ. 28ರ ಚುನಾವಣೆಗೆ ಬಿಜೆಪಿ ಮತ್ತೊಮ್ಮೆ ಅಧಿಕಾರಕ್ಕೆ ಕರ್ನಾಟಕದಲ್ಲಿ ಬರಬೇಕು ಅಂತಂದ್ರೆ ಈ 2 ಚುನಾವಣೆಗಳು ಬಹಳ ಮಹತ್ತರವಾದಂತ ಕಾಲಘಟ್ಟ. ಇದು ಒಂದು ಹೊಸ ತಿರುವನ್ನ ಈ ಚುನಾವಣೆಯ ಫಲಿತಾಂಶ ಕೊಡುತ್ತೆ. ಕೇವಲ ಶ್ರೀನಿವಾಸ್ ಗೆಲ್ತಾರೆ ಅಷ್ಟಕ್ಕೆ ಮಾತ್ರ ಸಮಾಧಾನ ಅಲ್ಲ. ಶ್ರೀನಿವಾಸ್ ಗೆಲ್ಲೋದ್ರ ಜೊತೆನಲ್ಲಿ ಈ ರಾಜ್ಯ ಸರ್ಕಾರದ ಪತನ ಆರಂಭ ಆಗುತ್ತೆ ಅನ್ನೋದನ್ನ ನಾವು ನೆನ್ಪಿಟ್ಕೋಬೇಕು ಈ ಚುನಾವಣೆಯ ಗೆಲುವು. ಹಾಗಾಗಿ ಒಬ್ಬ MLA ಬಿಜೆಪಿ MLA ಆಯ್ಕೆ ಮಾಡಿಕೊಡೋದ್ರ ಜೊತೆನಲ್ಲಿ ಸರ್ಕಾರದ ಪತನವೂ ಕೂಡ ಪ್ರಾರಂಭ ಆಗುತ್ತೆ ಏಕಕಾಲದಲ್ಲಿ. ಹಾಗಾಗಿ ನಾವು ಕೊಡುವಂತ ಒಂದೊಂದು ಓಟು ಕೂಡ ನಮ್ಮ ಅಭ್ಯರ್ಥಿಯನ್ನ ಗೆಲ್ಲೋದ್ರ ಜೊತೆನಲ್ಲಿ ಕಾಂಗ್ರೆಸ್ಸಿನ ಪತನ ಕೂಡ ಆರಂಭ ಆಗುತ್ತೆ ಅನ್ನೋದನ್ನ ಅರ್ಥ ಮಾಡಿಕೊಂಡು ಈ ಚುನಾವಣೆಯನ್ನ ಗೆಲ್ಲಿಸಬೇಕಾದಂತ ಹೊಣೆಗಾರಿಕೆ ನಮ್ದು. ಎಲ್ಲರ ಮನಸ್ಸಿನಲ್ಲಿದೆ. ಇಲ್ಲಿಯ ತನಕ ನಾವು ಗೆಲ್ಲಿಲ್ಲ, ಇದು ಈ ವರ್ಷ 30 ವರ್ಷದ ನಂತರ ಒಂದು ದಾಖಲೆ ಆಗುತ್ತೆ, 30 ವರ್ಷದ ನಂತರ ಒಂದು ಪರಿವರ್ತನೆ ಆಗ್ತಾ ಇದೆ ಅಂತೇಳಿ ಎಲ್ಲರ ಮನಸ್ಸಿನಲ್ಲಿದೆ. ಜನರ ಮನಸ್ಸಿಗೆ ಬಂದಿದೆ ನಾವು ಈ ವರ್ಷ ಬಿಜೆಪಿಯನ್ನು ಗೆಲ್ಲಿಸಬೇಕು ಅಂತ. ಸಾಮಾನ್ಯ ಜನ ನಮಗೆ ಬಿಜೆಪಿ ಓಟ್ ಹಾಕ್ತಲಿರುವಂತಹ ಬಿಜೆಪಿ ವಿರೋಧಿಗಳಿಗೆ ಅನ್ಸಿದೆ ಈ ಸರಿ ಕಾಂಗ್ರೆಸ್ ಅನ್ನ ಸೋಲಿಸಬೇಕು ಅಂತ. ಇದರ ಒಂದು ಒಳ್ಳೆಯ ಅವಕಾಶವನ್ನ ನಾವು ಕಾರ್ಯಕರ್ತರು, ನಮ್ಮ ಪ್ರಮುಖರು, ನಾವೆಲ್ಲರೂ ಕೂಡ ಮುಂದಿನ 7 ದಿನಗಳ ಕಾಲ ಇದನ್ನ ಚೆನ್ನಾಗಿ ಬಳಸ್ಕೊಳ್ಬೇಕು. ಒಂದು ಸಾಮಾನ್ಯ ಕುಟುಂಬದಿಂದ ಬಂದಿರುವಂತ ಒಬ್ಬ ಕಾರ್ಯಕರ್ತನಿಗೆ ಈ ವರ್ಷ ಬಿಜೆಪಿ ಟಿಕೆಟ್ ಕೊಟ್ಟಿದೆ. ಯಾರೋ ದೊಡ್ಡವನಿಗೆ, ಶ್ರೀಮಂತನಿಗೆ, ದೊಡ್ಡ ಸಮುದಾಯಕ್ಕೆ ಕೊಟ್ಟಿರೋದಲ್ಲ. ಸಾಮಾನ್ಯ ಕಾರ್ಯಕರ್ತ, ಸಾಮಾನ್ಯ ಕುಟುಂಬದ ಬಂದಂತ ಒಬ್ಬ ಕಾರ್ಯಕರ್ತರಿಗೆ ಟಿಕೆಟ್ ಕೊಟ್ಟಿರುವಂತ ಸಂದರ್ಭದಲ್ಲಿ ನಾವು ಈ ಚುನಾವಣೆಯನ್ನ ಗೆಲ್ಲಿಸಬೇಕಾದಂತ ನೇತೃತ್ವವನ್ನು ನಾವು ತೆಗೆದುಕೊಳ್ಬೇಕು. ನಾವೆಲ್ಲ ಕಾಲೇಜ್ ವಿದ್ಯಾರ್ಥಿಗಳು 90-91ರಲ್ಲಿ ನಾನು ಶಿಕಾರಿಪುರದಲ್ಲಿ ಕಾಲೇಜ್ ಓದ್ತಾ ಇದ್ದೆ. 91ರಲ್ಲಿ ಅಯೋಧ್ಯೆಯ ಗಲಾಟೆಯಾಗಿ ದಾವಣಗೆರೆನಲ್ಲಿ ಗಲಭೆಗಳಾದಾಗ ಅದರಿಂದ ಪ್ರೇರಣೆಯನ್ನು ತೆಗೆದುಕೊಂಡು ಸಂಘಟನೆಯಲ್ಲಿ ಕೆಲಸ ಮಾಡಿದಂತ ನಾವೆಲ್ಲರೂ ಕೂಡ ಅವತ್ತು ಈ ಗಲಭೆ ಇಡೀ ರಾಜ್ಯಕ್ಕೆ ನಮಗೆಲ್ಲರೂ ಕೂಡ ಆತಂಕ ಮತ್ತು ಹಿಂದುತ್ವದ ಹೊಸ ವಾತಾವರಣವನ್ನ 97 ಅಯೋಧ್ಯೆಯ ರಾಮಜ್ಯೋತಿಯ ಸಂದರ್ಭದಲ್ಲಿ ನಿರ್ಮಾಣ ಆದಂತ ಕ್ಷೇತ್ರ ಇತ್ತು. ಈ ಹಿನ್ನೆಲೆಯಲ್ಲಿ ಇವತ್ತು 2-3 ವರ್ಷದಲ್ಲಿ ಕರ್ನಾಟಕ ಸರ್ಕಾರದ ಆಡಳಿತ ವೈಖರಿ ಹೆಂಗಿದೆ ಅನ್ನೋದನ್ನ ಭಾರತಕ್ಕೆ ನಮ್ಮ ಉಲ್ಲೇಖ ಮಾಡಿದ್ರು. ನನಗೆ ಬಹಳ ಆಶ್ಚರ್ಯ ಯಾವಾಗ್ಲೂ ಏನಂತ ಕೇಳಿದ್ರೆ, ನಾನು 4 ಬಾರಿ ಗೆದ್ದಂತ ಶಾಸಕ, ನನ್ನ ಕ್ಷೇತ್ರದ ಯಾವ್ದೋ ಕೆಲಸ ಆಗಬೇಕು ಅಂತೇಳಿ ಮಂತ್ರಿಗಳ ಹತ್ರ ಬೇರೆ ಬೇರೆ ಸಂದರ್ಭಗಳಲ್ಲಿ ಹೋಗ್ತಾನೆ. 3 ವರ್ಷದಲ್ಲಿ ಇಲ್ಲಿಯ ಮಂತ್ರಿ ನನ್ನ ಭೇಟಿ ಮಾಡಕ್ಕೆ ಸಾಧ್ಯ ಆಗ್ಲಿಲ್ಲ. ಇನ್ ನನ್ನನ್ನ ಒಬ್ಬ ಶಾಸಕನಿಗೆ ಮಂತ್ರಿ ಸಿಗೋಲ್ಲ ಅಂತಂದ್ರೆ ಇನ್ ಕ್ಷೇತ್ರ ಜನರ ಕಥೆ ಏನು ನಿಮ್ದು ಅಂತ ನಂಗೆ ಅವಾಗ ಅನ್ಕೊಡೋದು. ಒಬ್ಬ ಮಂತ್ರಿಯನ್ನ ಹುಡುಕ್ಲಿಕ್ಕೆ ಒಬ್ಬ MLA ಆಗ್ತಾ ಇಲ್ಲ ಅಂತಂದ್ರೆ ನಿಮ್ಮೂರಿನ ಮಂತ್ರಿಯನ್ನ ನೀವು ಜನ ಹೆಂಗ್ ಭೇಟಿ ಮಾಡ್ತೀರಿ? ಇದು ಇವತ್ತು ಯಕ್ಷ ಪ್ರಶ್ನೆ. ಹಾಗಾಗಿ ನಮಗೆಲ್ಲೂ ಕೈಯಲ್ಲಿ ಸಿಗ್ತಿಲ್ಲಲ್ಲ ಅಂತೇಳಿ ನಾನು ಮೊನ್ನೆ ವಿಧಾನಸಭೆಯಲ್ಲಿ ಅವ್ರನ್ನ ಗಟ್ಟಿ ಹೆಂಗ್ ಇಟ್ಕೊಂಡೆ ಅಂತ ನಿಮ್ಗೆ ಗೊತ್ತಿದೆ. ಹಾಗಾಗಿ ಬರೀ ಸುಳ್ಳು ಇಲಾಖೆಗೂ ತನಿಗೂ ಸಂಬಂಧ ಇಲ್ಲ ಅನ್ನುವಂತ ವಾತಾವರಣ. ಯಾವತ್ತೋ ಕಾಲದಲ್ಲಿ ಮಂತ್ರಿ ಮಾಡಿಬಿಟ್ರು ನಾನು ಮಜಾ ಮಾಡ್ತೀನಿ, ಜನರ ಸೇವೆ ಮಾಡ್ತೀನಿ ಅನ್ನುವಂತ ಭಾವನೆಗಳು ಇವತ್ತು ಅವ್ರ ಮನಸ್ಸಲ್ಲಿ ಇಲ್ಲ. ಈ ಹಿನ್ನೆಲೆಯಲ್ಲಿ ಜನಪರವಾಗಿ ಆಲೋಚನೆ ಮಾಡುವಂತ, ಸಾಮಾನ್ಯರ ಜೊತೆಗೆ ಬೆರೀತಾ ಇರುವಂತ ಶ್ರೀನಿವಾಸ ನಮ್ಮ ಅಭ್ಯರ್ಥಿ ಆಗಿರುವಂತ ಸಂದರ್ಭದಲ್ಲಿ ನಾವು ಅವ್ರನ್ನ ಗೆಲ್ಲಿಸ್ಕೊಡ್ಬೇಕು. ನಾನು ಅದಕ್ಕೆ ನಿಮ್ಮೆಲ್ಲರ ಬಳಿ ವಿನಂತಿ ಮಾಡೋದು, ಶ್ರೀನಿವಾಸ್ ಅಭ್ಯರ್ಥಿ ಅಲ್ಲ, ನಾವೇ ಅಭ್ಯರ್ಥಿ ಅಂತ ಎಲ್ಲರೂ ಅನ್ಕೋಬೇಕು. ನಾವೇ ಅಭ್ಯರ್ಥಿ ಅಂತ ನಾವೆಲ್ಲರೂ ಕೂಡ ಅನ್ಕೊಂಡ್ರೆ ಈ ಚುನಾವಣೆಯನ್ನ ಗೆಲ್ಲಿಕ್ ಸಾಧ್ಯ ಇದೆ. ಹಾಗಾಗಿ ನಮ್ಮ ಪರಿಚಯದವ್ರ ಹತ್ರ, ನಾವು ಮಾಡೋಂಥ ವ್ಯಾಪಾರದವ್ರ ಹತ್ರ, ನಮ್ಮ ಸಂಬಂಧಿಕರ ಹತ್ರ ನಾವು ಎಲ್ಲೆಲ್ಲಿ ಓಡಾಟ ಮಾಡ್ತೀವಿ ಎಲ್ಲ ಕಡೆಗಳಲ್ಲೂ ಕೂಡ ಈ ವರ್ಷ ಬಿಜೆಪಿಗೆ ಒಂದು ಅವಕಾಶ ಮಾಡಿಕೊಡಿ ಅಂತ ಹೇಳಿದ್ರೆ ಖಂಡಿತ 28ರ ನಾವು ಬಿಜೆಪಿ ಅಧಿಕಾರಕ್ಕೆ ಬರಬೇಕು ಅಂತ ಏನು ಅನ್ಕೊಂಡಿದೀವಿ. ಅದಕ್ಕೊಂದು ಒಳ್ಳೆಯ ದಿಕ್ಸೂಚಿಯ ಚುನಾವಣೆ ಇದಾಗುತ್ತೆ. ಆ ಹಿನ್ನೆಲೆಯಲ್ಲಿ ಮುಂದಿನ 7 ದಿನಗಳ ಕಾಲ ಯಶವಂತರಾವ್ ಹೇಳಿದಂತೆ ಯಾವುದೇ ಆಸೆ ಆಮಿಷಗಳಿಗೆ ಬೆಲೆ ಕೊಡದೆ
ನಾನು ದುಡ್ಡಿಂದ ಏನ್ ಬೇಕಾದ್ರೂ ಮಾಡ್ಬಿಡ್ತೀನಿ ಅಂತೇಳಿ ಅವ್ರ ಮನತನ ಯೋಚನೆ ಮಾಡಬಹುದು. ನಾವು ದುಡ್ಡಿಗೆ ಮಾರಾಟ ಆಗೋದಿಲ್ಲ, ನಾವು ದುಡ್ಡು ತಗೊಂಡ್ರು ಬಿಜೆಪಿಗೆ ಓಟ್ ಹಾಕ್ತೀವಿ ಎನ್ನುವಂತ ತೀರ್ಮಾನವನ್ನ ನಾವು ತೆಗೆದುಕೊಂಡ್ರೆ ಖಂಡಿತ ಈ ಚುನಾವಣೆ ಗೆಲ್ಲಿಕ್ಕೆ ಸಾಧ್ಯ ಆಗುತ್ತೆ. ಮುಂದಿನ 7 ದಿನಗಳ ಕಾಲ ಆ ಪ್ರಯತ್ನವನ್ನ ನಾವೆಲ್ಲರೂ ಕೂಡ ಮಾಡಿ ಶ್ರೀನಿವಾಸ್ ಅವ್ರನ್ನ ಗೆಲ್ಲಿಸ್ಕೊಡ್ಬೇಕು ಅನ್ನುವಂತ ವಿನಂತಿಯನ್ನು ಮಾಡ್ತೇನೆ. ನಮಸ್ಕಾರ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.